ಇದ್ರೆ ಜೀವನ ನನ್ನಂಗಿರ್ಬೇಕು ನೋಡಿ. ಪಾತ್ರೆ ತಿಕ್ಕು, ಮನೆ ಒರೆಸು, ಕಸ ಗುಡಿಸು. ಸಿದ್ದರಾಮಯ್ಯನವ್ರು ಫ್ರೀ ಅಕ್ಕಿ ತಗೊಂಬ, ಸಿದ್ದರಾಮಯ್ಯನವ್ರು ಫ್ರೀ 2000 ರೂಪೀಸ್ ತಗೋ. ಎಲ್ಗಾದ್ರೂ ಹೋದ್ರೆ ಸಿದ್ದರಾಮಯ್ಯನವ್ರ ಬಸ್ ಹತ್ತಿ ಹೋಗು, ಸಿದ್ದರಾಮಯ್ಯನವ್ರ ಬಸ್ ಹತ್ತಿ ಇಳಿ. ನಮ್ಮ ಮನೆಯವ್ರ ಕೈಯಲ್ಲಿ ಉಗಿಸ್ಕೋ, ಅಕ್ಕಪಕ್ಕದ ಮನೆಯವ್ರ ಕೈಯಲ್ಲಿ ಉಗಿಸ್ಕೋ. ಹಿಂಗಿರ್ಬೇಕ್ರಿ ಜೀವನ ಅಂದರೆ ಸಾರ್ಥಕ. ಇಲ್ಲಿ ಬರೀ ನಾನು ಬೇರೆ ಯಾರಿಗೂ ನಾನು ಬೇಕಾಗಿಲ್ಲ. ನಿಜನೇ. ಹಲೋ ಆಂಟಿ, ಡೆಂಗ್ಯೂ ಫೀವರ್ ಬಂದ್ಬಿಟ್ಟಿದೆ ಬೆಂಗಳೂರು ತುಂಬ. ಹುಷಾರು. ಸೊಳ್ಳೆ ಪದ್ರೆ ಕಟ್ಕೊಂಡು ಮಲಗಿ. ಇಲ್ಲಾಂದರೆ ಸೊಳ್ಳೆ ಕಚ್ಚಿದ್ರೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಡಡ್ಡ ಮಲ್ಕೊಬೇಕಾಗುತ್ತೆ. ಆ ಜ್ವರನೂ ಕಂಡುಹಿಡಿಬೋದು. ಯಾವ ಸೊಳ್ಳೆಯಲ್ಲಿ ಕಚ್ಕೊಂಡ್ರೆ ಜ್ವರ ಬರುತ್ತೆ, ಯಾವ ಸೊಳ್ಳೆಯಲ್ಲಿ ಕಚ್ಕೊಂಡಿದ್ರೆ ಜ್ವರ ಬರೋಲ್ಲ ಅಂತ ಕಂಡುಹಿಡಿ ಆಂಟಿ. ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಮಾತ್ರ ಡೆಂಗ್ಯೂ ಫೀವರ್ ಬರೋದು. ಕಂಡಿಡ್ಕೋ, ಮೈಕ್ರೋಸ್ಕೋಪ್ ಹಿಡ್ಕೋ, ಕಂಡಿಡ್ಕೋ. ಇಲ್ಲ ಅಂದರೆ ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡಂಟಿ. ಸೊಳ್ಳೆ ಪದ್ರನ ಡ್ರೆಸ್ ಮಾಡ್ಕೊಂಡು ಹಾಕ್ಕೊಂಬಿಡಂಟಿ. ನಿಮ್ಮ ಮನೆಯವ್ರಿಗೆಲ್ಲ ಶರ್ಟೆಲ್ಲ ಹೊಲಿಸಿ ಹಾಕ್ಬಿಡಂಟಿ. ಈ ಅರಬ್ ಅವರು ಮೇಲಿಂದ ಕೆಳಗಡೆವರೆಗೂ ಗೌನ್ ಹಾಕ್ಕೊಂತಾರೆ ನೋಡಿ ಆಂಟಿ, ಆ ಥರ ಹೊಲಿಸಿ ನಿಮ್ಮ ಯಜಮಾನ್ರಿಗೆ ಹಾಕ್ಬಿಡಿ. ನೈಟಿ ಥರ ಹೊಲಿಸ್ಕೊಂಡು, ಇಲ್ಲ ಗೂರ್ಕ ಥರ ಸೊಳ್ಳೆ ಪದ್ರನ ಹೊಲಿಸ್ಕೊಂಡು ನೀವು ಹಾಕ್ಕೊಂಬಿಡಿ. ನಿಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕದು ಫ್ರಾಕುಗಳು ಹೊಲಿಸಿ ಮೇಲಿಂದ ಕೆಳಗೆ ತಗ್ಲಾಕ್ಬಿಡಿ. ಆಗ ಸೊಳ್ಳೆಗಳು ಕಚ್ಚೋಲ್ಲ. ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಮಾತ್ರ ಬರೋದು. ಅದು ಕಂಡುಹಿಡಿತೀರಾ? ಲ್ಯಾಬ್ಗೆ ಎತ್ಕೊಂಡು ಹೋಗ್ಬಿಡಿ. ಇಲ್ಲಾಂದರೆ ಹಿಟ್ಟನ್ನು ಕೈಯಲ್ಲೇ ಇಟ್ಕೊಂಡಿರಿ. ಏನು ಕಾಣಿಸ್ಬಾರ್ದು, ಪಟ್ ಪಟ್ ಅಂತ ಹೊಡಿತಾ ಇರಿ. ನಾನು ಹಂಗೆ ನಂಟಿ ಮಾಡೋದು. ನಾನು 2 ಕೈಯಲ್ಲೂ ಇಟ್ಟಿರುತ್ತೆ ಗನ್ನು, 2 ಗನ್ನು, ಪಟ್ 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 ಅಂತ ಹಾಕೋದು. ನಾನು ಸೊಳ್ಳೆ ಪದ್ರನ ನೈಟಿ ಥರ ಹೊಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಾಕ್ಕೊತೀನಿ. ನನ್ನ ಮಗನಿಗೊಂದು ಹೊಲಿಸಿದ್ದೀನಿ ಆಂಟಿ, ಅವನಿಗೆ ತಗ್ಲಾಕ್ಬಿಟ್ಟಿದ್ದೀನಿ. ಈಗ ನಾನು ತಗ್ಲಾಕ್ಕೊತೀನಿ. ಇಲ್ಲ ಅಂದರೆ ಯಾರು ಹೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಳ್ಳೋದು? ಡಾಕ್ಟ್ರುಗಳ್ಗೆ ಯಾರು ಕಾಸು ಕೊಡೋದು? ಅವ್ರು ಅಷ್ಟೊಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಮಗೆ ಬುದ್ಧಿ ಬೇಡವಾ? ನಾವು ಜಾಣ್ರಲ್ವಾ? ಡೆಂಗ್ಯೂ ಹೋಗೋವರೆಗೂ ನಾನು ಅದೇ ಫ್ಯಾಷನ್ನಲ್ಲಿರ್ತೀನಿ. ಯಾವ ಊರಿಗೆ ಬಂದ್ರೂ ಅದೇ ಗೌನಲ್ಲಿ ಬರ್ತೀನಿ. ಹೌದಂಟಿ. ಇಲ್ಲ ಅಂದರೆ ಯಾರಂಟಿ ಆ ನೋವು ತಿನ್ನೋದು? ಊಟ ಪಥ್ಯ ನೋಡಿದ್ರ ಯಾವ ಥರ ಇದೆ ಅಂತ? ಪಪಾಯ ಎಲೆಗಳ ಜ್ಯೂಸು ಕುಡಿಬೇಕಂತೆ. ನನ್ನ ಕೈಯಲ್ಲಿ ಆಗಲ್ಲಪ್ಪ. ಅದಕ್ಕೆ ನಾನು ಗೌನ್ ಹಾಕ್ಕೊಂಬಿಡ್ತೀನಿ ಸೊಳ್ಳೆ ಪದ್ರದು. ನಿಮಗೂ ಬೇಕಾ? ಹೊಲಿಸ್ಕೊಂಬಿಡಿ, ಪರವಾಗಿಲ್ಲ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಫಸ್ಟು ನಾವು ಬದುಕೋದು ಮುಖ್ಯ. ಹೌದಂಟಿ. ಆಯಿತು, ಸರಿ, ಬಾಯ್. ಇವ್ರಿಗೆ ಐಡಿಗೆ ಆಗಲಿ ಕೊಡಬೇಕು ನಾವು. ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಡೆಂಗ್ಯೂ ಬಂದಿದೆ, ಏನು ಫಾಲೋ ಮಾಡ್ತಾ ಇದ್ದೀರಾ? ಯಾವ ಹಾಸ್ಪಿಟ್ಲಲ್ಲಿ ಕಮ್ಮಿ ಟ್ರೀಟ್ಮೆಂಟು? ಎಲ್ಲಿಗೋಗ್ತೀರಾ? ಇದನ್ನೆಲ್ಲ ಅವ್ರಿಗೆ ಹೇಳಬೇಕು. ನಾವು ನೋಡಿಬಿಟ್ಟು ಇವ್ರಿಗೆ ಹೇಳಬೇಕು, ಈ ಹಾಸ್ಪಿಟ್ಲಿಗೆ ಹೋಗಿ, ಆ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಡೆಂಗ್ಯೂ ಬಂದರೆ ಈ ಥರ ತಿನ್ನಿ, ಈ ಥರ ತಿನ್ನಬಾರ್ದು ಅಂತ ನಾವು ಇವ್ರಿಗೆ ಹೇಳಬೇಕು.
ಒಂದ್ಸತಿ ಡೆಂಗ್ಯೂ ಬಂದು ಮಲ್ಕೊಂಡಿದ್ದೆ, ಯಾರು ಬಂದು ನೋಡಲಿಲ್ಲ. ಸ್ಕಿನ್ ಪ್ರಾಬ್ಲಮ್ಸ್ ಬಂದಿತ್ತು, ಮೂಳೆ ನೋವುಗಳು ಬಂದಿತ್ತು. ಈ ಪಪಾಯ ಎಲೆನ ತಂದು ತಂದು ರುಬ್ಬಿ ರುಬ್ಬಿ ಬಾಯಲ್ಲಿ ಹಾಕಿದ್ರು. ಅದನ್ನು ಕುಡ್ದು 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 ಊಟ ಇಲ್ದಿರ ಮೇಲಕ್ಕೆ ಹೋಗ್ಬಿಡ್ತಿದ್ದೆ. ಹೆಂಗೆ ಕುಡಿಯೋದು? ಪಪಾಯ ಎಲೆಗಳ ಜ್ಯೂಸು, ಇಲ್ಲಾಂದರೆ ಅನಾನಸ್ ತಿನ್ನಬೇಕು. ಅದು ಸೊಳ್ಳೆಗಳನ್ನ ಇದು ಹೆಣ್ಣು ಸೊಳ್ಳೆನ ಇದು ಗಂಡು ಸೊಳ್ಳೆನ ಅಂತ ಹುಡುಕೊಂಡು ಕೂರಬೇಕು. ಅದು ಹೆಂಗೆ ಕಂಡುಹಿಡಿಯೋದು? ಅದು ಹೆಣ್ಣು ಸೊಳ್ಳೆನ ಇದು ಗಂಡು ಸೊಳ್ಳೆನ? ಅದೇನು ಮನುಷ್ಯರ?